ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಖಂಡಿತ ಅದು ವಿರೋಧ ಅಂತ ಇದನ್ನು ಹೇಳಕ್ಕೆ ಬಂದರೆ ತಪ್ಪಾಗುತ್ತೆ. ಇದು ಯಾವುದೇ ಕಾರಣಕ್ಕೆ ವಿರೋಧ ಇಲ್ಲ. ಈಗ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮತ್ತು ಬಾಗೇಪಲ್ಲಿ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಆಂಧ್ರ ಕರ್ನಾಟಕ ಗಡಿ ಭಾಗ ಆಗಿರೋದ್ರಿಂದ ಪ್ರತಿಯೊಂದು ಏನು ಮೂಲಭೂತ ಏನು ಸೌಕರ್ಯಗಳು ಕುಂಠಿತಗೊಳ್ತಾ ಇದೆ. ಮೂಲಭೂತ ಸೌಕರ್ಯಗಳಂದು ಕುಂಠಿತಗೊಳ್ತಾ ಇದೆ. ಹಂಗಾಗಿ ಕನಿಷ್ಠ ಪಕ್ಷ ಅಂತಂದರೂ ಕೂಡ ಒಂದು ಇಲ್ಲಿಗೆ ಒಂದು ಫ್ಯಾಕ್ಟ್ರಿನೂ ಬೇಕೇ ಬೇಕಾಗುತ್ತೆ, ಅಥವಾ ಕಾರ್ಮಿಕರಿಗೂ ಸಹ ಕೆಲಸ ಬೇಕೇ ಬೇಕಾಗುತ್ತೆ. ಹಂಗಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಇಲ್ಲಿ ಆಂಧ್ರ ಕರ್ನಾಟಕ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿಗೆ ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಬೇಕೇ ಬೇಕು. ಆದರೆ ಬರಡು ಭೂಮಿ, ಬಂಜರು ಭೂಮಿ ಅಂತಾರೆ, ಅಂಥದನ್ನು ಗುರುತಿಸಿ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಅಂತಂದರೆ ರೈತರು ಹೋರಾಟ, ರೈತರು ಅಂದರೆ ನಾವು ಸಹ ಮೂಲತಃ ರೈತರ ಕುಟುಂಬದವರೇ. ಈಗೂ ಸಹ ನಾವು ರೈತರಾಗೆ ಬೆಳೀತಾ ಇದ್ದೀವಿ. ಹಂಗಾಗಿ ರೈತರಿಗೆ ಎಲ್ಲೇ ಆಗಲಿ ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದರೆ ಇಡೀ ರಾಜ್ಯದಲ್ಲ, ರಾಜ್ಯ ಬಿಟ್ಟು ಈಗ ನೋಡಿ ನಾವು ಬೇರೆ ಥರ ಅಂತಂದರೆ ಈಗ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದರೂ ಕೂಡ ತಮಿಳುನಾಡು ಅಥವಾ ಆಂಧ್ರ ಸ್ವಯಂ ಪ್ರೇರಿತ ನಾವು ಹೋಗ್ತಾಯಿದ್ರೆ ರೈತರು ಯಾರೇ ಹೋರಾಟ ಮಾಡ್ತಾಯಿದ್ರು ಸಹ ಸ್ವಯಂ ಪ್ರೇರಿತ ಕಾರಿಂದ ಹಿಡಿದು ನಾನು ಅದ್ರಲ್ಲಿ ಭಾಗಿಯಾಗೋಂಥ ವ್ಯಕ್ತಿ. ರಾಜ್ಯದಲ್ಲೇ ಇಡೀ ರಾಷ್ಟ್ರದಲ್ಲೇ ಯಾರೇ ಆಗಲಿ ರೈತರು ಅಂತ ಕೇಳಿ ಕಷ್ಟದಲ್ಲಿದ್ದಾರೆ ಅಥವಾ ಇಲ್ಲ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ಧ್ವನಿ ಎತ್ತಂಥದ್ದೇ ನಮ್ಮ ಮಾನವ ಹಕ್ಕುಗಳ ಕಮಿಟಿ ಉದ್ದೇಶ. ಏನಪ್ಪ ಅಂತಂದರೆ ಈಗಾಗಲೇ ಏನು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ಬರೀ ಹೆಸರಿಗೆ ಮಾತ್ರ ಸೀಮಿತ, ಏನು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂಥೇಳಿ ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಬಟ್ ದಯವಿಟ್ಟು ಎಲ್ಲರಲ್ಲಿ ಒಂದು ಮನವಿ, ಸಂಘ ಸಂಸ್ಥೆಗಳಲ್ಲಿ ಒಂದು ಮನವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಅವರೊಬ್ಬ ದೇವರು, ಅರ್ಥ ಆಗ್ತದೆ. ಅವ್ರನ್ನ ಆದಷ್ಟು ಕೂಡ ಏನು ದೇವರಿಗೆ ನಾವು ಯಾವ ಥರ ಗೌರವ ಕೊಡ್ತೀವೋ, ಯಾವ ಥರ ನಾವು ಗೌರವ ಇದು ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡಬೇಕು. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬಹಳ ತಪ್ಪು ಅನಿಸುತ್ತೆ. ಹಂಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಏನು ಹಕ್ಕುಗಳನ್ನೇನಾಗಿದೆಯೋ ಆ ಒಂದು ಇದರಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇವನ್ನು ನಡೀತಾ ಇದ್ದೀವಿ. ಯಾರೇ ಆಗಲಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಾವು ಸಹಾಯ ಮಾಡ್ತೀವಿ. ಅಷ್ಟೇ ಅಲ್ಲದೆ ಯಾರು ಏನು ಶೋಷಣೆಗೆ ಒಳಗಾಗಿರ್ತಾರೋ ಅಂಥವ್ರಿಗೆ ನಾವು ಧ್ವನಿಯಾಗಿ ನಿಲ್ತೀವಿ. 16 ದಿವಸದಿಂದ ನಡೀತಾ ಇದೆ. ಕೃಷಿಗೆ ಯೋಗ್ಯವಾದ ಭೂಮಿ, ಹಣ್ಣು ತರಕಾರಿ ಬೆಳೆಯುವ ಭೂಮಿ, ಅಡಿಕೆ ತೆಂಗು ಬೆಳೆಯುವ ಭೂಮಿ ಮತ್ತು ರಾಗಿ ಜೋಳ ರೇಷ್ಮೆಯನ್ನು ಬೆಳೆಯುವ ಭೂಮಿ, ಇದನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಬಾರ್ದು. ಏನು 61ರ ಕಾಯ್ದೆ ಏನು ಹೇಳುತ್ತೆ, ಈ ಭೂಮಿಯನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಬಾರ್ದಂತ. ಇವರು 2020 ತಿದ್ದುಪಡಿ ಮಾಡಿಕೊಂಡು ಈ ದಂಧೆ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸರ್ಕಾರದಿಂದ ರೈತರಿಗೆ ಪರಿಹಾರ ಕೊಡ್ತೀವಿ ಅನ್ನೋದು, ಆ ಕಡೆ ಉದ್ದಿಮೆದಾರರಿಂದ ಇವ್ರು ನೇರವಾಗಿ ದಂಧೆ ವ್ಯವಹಾರವನ್ನು ಮುಂದುವರ್ಸೋದು. ಇದು ಮಾಡಬಾರ್ದು, ಇದು ಕೂಡಲೇ ನಿಲ್ಲಬೇಕು. ಮಾನ್ಯ ಸಿದ್ದರಾಮಯ್ಯ ಮೊನ್ನೆ ಬಜೆಟಲ್ಲಿ ಮತ್ತೊಂದು ಅಪಾಯ ರೈತರು ಭೂಮಿಗೆ ತಂದಿಕ್ಕಿದ್ದಾರೆ. ಏನು ಕೃಷಿ ಮತ್ತು ತೋಟಗಾರಿಕೆ ಭೂಮಿ ಏನಿದೆ ಕರ್ನಾಟಕದಲ್ಲಿ, ಈ ಭೂಮಿಯನ್ನು PPP ಸ್ಕೀಮ್ ಕೆಳಗಡೆ ಕಾರ್ಪೊರೇಟ್ ಮತ್ತು ದೊಡ್ಡ ದೊಡ್ಡ ಬಂಡವಾಳಸ್ಥರಿಗೆ ಭೂಮಿ ಕೊಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಇವರು ಈ ಮಣ್ಣಿಗೆ ದ್ರೋಹಿಗಳು, ರೈತರ ವಿರೋಧಿಗಳು ಆಗಿರೋ ಕಾರಣಕ್ಕೆ
ಇವರ ವಿರುದ್ಧ ಬಹಳ ದೊಡ್ಡ ಜನಾಂದೋಲನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದು ಎಚ್ಚರಿಕೆಯಾಗಿ ಇಲ್ಲಿಂದ ಹೇಳ್ತಾ ಇದ್ದೀವಿ. ಕೂಡಲೇ ಕೈಗಾರಿಕಾ ಉದ್ದೇಶಕ್ಕೆ ಮತ್ತು ಕೃಷಿ ಮತ್ತು ತೋಟಗಾರಿಕೆ ಭೂಮಿಯನ್ನು ಕೈ ಇಕ್ಕದಂಗೆ ತಾವು ಸರ್ಕಾರದ ಆದೇಶ ಮಾಡೋದ್ರ ಮೂಲಕ ತಾವು ಮುಕ್ತರಾಗಬೇಕು. ಇಲ್ಲದೆ ಇದ್ದರೆ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಕಿತ್ತಾಕೋಕ್ಕೆ ನಾವು ಏನು ಬೇಕೋ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ರೈತ ಸಂಘಟನೆ ಕಾರ್ಖಾನೆ ಬೇಡ ಅಂತ ಒಂದು ರೈತ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೊಂದು ಅದೇ ರೈತ ಸಂಘಟನೆ ಹೆಸರು ಮೇಲೆ ಕಾರ್ಖಾನೆ ಬೇಕು, ಉದ್ಯೋಗ ಅವಕಾಶ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ, ಅದನ್ನು ಇಲ್ಲಿ ಯಾರ್ಯಾರು ಅಸ್ಸಾಮಿಗಳಿದ್ದಾರೆ, ಕೆಲವು ಶಾಸಕರುಗಳು, ಕೆಲವು ಜಿಲ್ಲಾ ಮಂತ್ರಿಗಳು, ಇವರು ಪ್ರೋತ್ಸಾಹದ ಮೇಲೆ ನಡೀತಾ ಇದೆ. ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪರ್ಯಾಯ ಹೋರಾಟವನ್ನು ಮಾಡಿಸ್ತಾರೆ. ಇವ್ರಿಗೆ ಏನಾರ ಮಾನ ಮರ್ಯಾದೆ ಇದೆಯಾ ಕರ್ನಾಟಕ ಸರ್ಕಾರದವ್ರಿಗೆ? ನಿಮಗೆ ಯೋಗ್ಯತೆ ಇದ್ದರೆ ನೀವು ಸಂಪೂರ್ಣ ರೈತರ ಭೂಮಿ ಕೈ ಹಾಕಲ್ಲ ಅಂತ ಬಿಟ್ಟುಬಿಡಿ. ಅವ್ರಿಗೇನಾದರೂ ಕಷ್ಟ ಇದ್ದರೆ ಅಲ್ಲಿ ಹೋರಾಟ ಮಾಡೋರಿಗೆ ಪರ್ಯಾಯವಾಗಿ ಅವ್ರು ಕರೆದು ಅವ್ರ ಕಷ್ಟ ಕೇಳಿ ಅವ್ರಿಗೊಂಚೂರು ಪರಿಹರಿಸಿ. ಆದರೆ ಭೂಮಿ ವಿಷಯದಲ್ಲಿ ಒಂದೇ ತೀರ್ಮಾನ. ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹೇಳೋದು ಒಂದೇ ತೀರ್ಮಾನ. ರೈತರ ಭೂಮಿಗೆ ಕೈ ಇಕ್ಕಬಾರ್ದು. ನೀವು ಕೈ ಇಕ್ಕಿದರೆ ನಿಮ್ಮ ಸರ್ಕಾರದ ಕೈ ಕರಿ ಮುರಿದೋಗುತ್ತೆ. ಇದು ಎಚ್ಚರಿಕೆ. ಇನ್ನೇನು ಮಾಡ್ತಾ ಇದ್ದಾರೆ? ಭೂಮಿ ಕದಿಯೋದಕ್ಕೆ 13 ಕಾಯ್ದೆಗೆ ನೀವು ಎಂಥದ್ದು ಕಾಟಾಪೋಟಿ ತಿದ್ದುಪಡಿ ಮಾಡಿ ರೈತರು ಭೂಮಿ ಕದೀತಾ ಇದ್ದೀರಿ. ಇಲ್ಲಿ ಪರ್ಯಾಯ ಚಳುವಳಿ ಮಾಡಿಸ್ತೀರಿ. ಏನು ಅರ್ಥ ಇದು? ಏನರ್ಥ ಸಿದ್ದರಾಮಯ್ಯನವರೇ? ನಿಮ್ಮ ಘನಕಾರ್ಯನ ಇದು? ಮೂರನ್ನು ಬಿಟ್ಟವ್ರು ಮಾಡೋ ಕೆಲಸ ಇದು ರಾಜಕಾರಣಿಗಳು. ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮರ್ಯಾದೆ ಇದ್ದರೆ ಇದನ್ನು ರದ್ದು ಮಾಡಿ. ಇಲ್ಲ ನಾವು ಎಲ್ಲದನ್ನು ಮೂರನ್ನು ಬಿಟ್ಟಿದ್ದೀವಿ ಅಂದರೆ ನಿಮ್ಮನ್ನು ತಿಪ್ಪೆಗೆ ಹೆಂಗೆ ಕಳಿಸ್ಬೇಕು ಅಂತೇಳಿ ರೈತರಿಗೆ ಗೊತ್ತಿದೆ. ಗುಡಿಸಿ ತಿಪ್ಪಿಗೆ ಹಾಕ್ತಾರೆ 28ಕ್ಕೆ.